ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಇದುವರೆಗೂ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇವತ್ತು ಟ್ಯಾಕ್ಸ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಟ್ಯಾಕ್ಸ್ ಏನೇನಿದೆ ಅಂದ್ಬಿಟ್ಟು ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಇದೆ, ಅದು ನೋಡೋಣ. ಮೊದಲನೇದಾಗಿ ಮೀನಿಂಗ್ ಆಫ್ ಟ್ಯಾಕ್ಸ್ ನೋಡೋಣ. ಟ್ಯಾಕ್ಸ್ ಅಂದ್ರೆ ಏನಿಲ್ಲ, ಸಿಂಪಲ್ ಮೀನಿಂಗ್ ಇದೆ. ಟ್ಯಾಕ್ಸ್ ಇಸ್ ದ ಅಮೌಂಟ್ ವಿಚ್ ವಿ ಪೇ ಟು ದ ಗೌರ್ಮೆಂಟ್. ಅಂದ್ರೆ ನಾವು ಗೌರ್ಮೆಂಟ್ಗೆ ಏನು ಪೇ ಮಾಡ್ತೀವೋ ಅದನ್ನೇ ಟ್ಯಾಕ್ಸ್ ಅಂತ ಕರಿತೀವಿ. ಏನಕ್ಕೋಸ್ಕರ ಅಂದ್ರೆ ನಾವು ಗೌರ್ಮೆಂಟ್ ಇಂದ ಡಿಫ್ರೆಂಟ್ ಸರ್ವಿಸಸ್ ನಾವು ಪಡ್ಕೋಬೇಕಲ್ವಾ, ಇದಕ್ಕೋಸ್ಕರ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅಂದ್ರೆ ಟ್ಯಾಕ್ಸ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ಯಾಕ್ಸ್ ರೇಟ್ಸ್ ಎಲ್ಲ ಏನ್ ಲೈಕ್ ಇದು ಇನ್ಕಮ್ ಟ್ಯಾಕ್ಸ್, GST ಎಲ್ಲ ಇದೆಯಲ್ಲ, ಆ ತರ ರೇಟ್ ಫಿಕ್ಸ್ ಮಾಡುತ್ತೆ ಗೌರ್ಮೆಂಟ್. ಅದ್ರ ಪ್ರಕಾರ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಮತ್ತೆ ಏನಕ್ಕೋಸ್ಕರ ಟ್ಯಾಕ್ಸ್ ಗೌರ್ಮೆಂಟ್ ಬೇಕಾಗುತ್ತೆ ಅಂತಂದ್ರೆ ಅವ್ರಿಗೆ ರೆವಿನ್ಯೂ ಬೇಕಾಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಪೀಪಲ್ ಯಾರು ಗೌರ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಿಲಿಟರಿ ಇರ್ಬೋದು, ಪೊಲೀಸ್, ಮತ್ತೆ ಅವರು ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಇದೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಅವ್ರಿಗೆ ಅಮೌಂಟ್ ಬೇಕಾಗುತ್ತೆ. ಮತ್ತೆ ಮೇಂಟೈನ್ ಮತ್ತೆ ಬಿಲ್ಡ್ ರೋಡ್ಸ್ ಬ್ರಿಡ್ಜಸ್ ನೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಮತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಗೌರ್ಮೆಂಟ್. ಅದಕ್ಕೋಸ್ಕರ ಗೌರ್ಮೆಂಟ್ಗೆ ರೆವಿನ್ಯೂ ಬೇಕಾಗಿರುತ್ತೆ. ಇದಕ್ಕೋಸ್ಕರ ನಾವು ಟ್ಯಾಕ್ಸ್ ಪೇ ಮಾಡಿದ್ರೆ ಅದರಿಂದ ಅವರು ನಮ್ಗೆ ಈ ಸರ್ವಿಸಸ್ ಎಲ್ಲ ಕೊಡ್ತಾರೆ. ಇದೇ ಸಿಂಪಲ್ ಮೀನಿಂಗ್ ಆಫ್ ಟ್ಯಾಕ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ನೋಡೋಣ. ಯಾವುದೇ ಟೈಪ್ಸ್ ಇದೆ ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ಟು. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಅದರ್ ಟ್ಯಾಕ್ಸ್ ಅಂತ 3 ಟೈಪ್ಸ್ ಬರುತ್ತೆ. ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ಸ್, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಪ್ರೀ ರಿಕ್ವಿಸಿಟ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ GST, ಕಸ್ಟಮ್ ಡ್ಯೂಟಿ ಇವು ಬರುತ್ತೆ. ಮತ್ತೆ ಅದರ್ ಟ್ಯಾಕ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದ್ರೆ ಪ್ರಾಪರ್ಟಿ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಎಜುಕೇಶನ್ ಸೆಸ್, ಎಂಟ್ರಿ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಅಂಡ್ ಟೋಲ್ ಟ್ಯಾಕ್ಸ್, ಇಷ್ಟು ಅದರ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ಈಗ ಒಂದೊಂದು ಮೀನಿಂಗು ಮತ್ತೆ ಏನೇನಂತ ನೋಡೋಣ ಡೀಟೇಲ್ಸ್. ಮೊದಲನೇದಾಗಿ ಡೈರೆಕ್ಟ್ ಟ್ಯಾಕ್ಸ್ ನೋಡಿ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನಿಲ್ಲ, ನಾವು ಡೈರೆಕ್ಟ್ಲಿ ಗೌರ್ಮೆಂಟ್ಗೆ ಏನ್ ಪೇ ಮಾಡ್ತೀವಿ, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಲೀಗಲ್ ಎಂಟಿಟಿ ಆಗಿರ್ಬೋದು, ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಮೀನಿಂಗ್ ಹೇಳೋದಾದ್ರೆ, ಇವಾಗ ಇಂಡಿವಿಜುವಲ್ ಮತ್ತೆ ಲೀಗಲ್ ಎಂಟಿಟಿ ಮೇಲೆ ಬರ್ಡನ್ ಆಗಿರುತ್ತೆ ಇದು ಡೈರೆಕ್ಟ್ ಟ್ಯಾಕ್ಸ್. ಈ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಯಾರ ಮೇಲೂ ಬೇರೆಯವ್ರ ಮೇಲೆ ಹಾಕೋದಕ್ಕಾಗಲ್ಲ, ಅವರೇ ಕಟ್ಬೇಕಾಗುತ್ತೆ. ಇದನ್ನೇ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ನ ಕೆನಾಟ್ ಬಿ ಟ್ರಾನ್ಸ್ಫರ್ ಟು ಎನಿ ಅದರ್ ಇಂಡಿವಿಜುವಲ್ ಆರ್ ಲೀಗಲ್ ಎಂಟಿಟಿ. ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ನ ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಆ ಇಂಡಿವಿಜುವಲ್ ಇಲ್ಲ ಲೀಗಲ್ ಎಂಟಿಟಿನೇ ಪೇ ಮಾಡಬೇಕಾಗುತ್ತೆ. ಇದನ್ನೇ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಸಬ್ ಕ್ಯಾಟಗರೀಸ್ ಯಾವ್ಯಾವಿದೆ ಅಂತ ನೋಡೋಣ. ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನಂತ ನೋಡೋಣ. ಎವರಿವನ್ ಹೂ ಅರ್ನ್ಸ್ ಎನಿ ಕೈಂಡ್ ಆಫ್ ಇನ್ಕಮ್ ಇಸ್ ಲಯಬಲ್ ಟು ಪೇ ಇನ್ಕಮ್ ಟ್ಯಾಕ್ಸ್. ಅಂದ್ರೆ ಯಾರು ಅಂದ್ರೆ ಇಂಡಿಯಾದಲ್ಲಿ ಯಾರು ಇದ್ದಾರೆ, ಅವರು ಏನು ಅವ್ರ ಇನ್ಕಮ್ ನ ಗೇನ್ ಮಾಡ್ತಾರೆ, ಅದ್ರ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ದೇರ್ ಆರ್ ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ ಆಫ್ ಡಿಫ್ರೆಂಟ್ ಇನ್ಕಮ್ ಅಮೌಂಟ್. ಅಂದ್ರೆ ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದಾವೆ. ಅಂದ್ರೆ ಒಂದೊಂದು ರೇಟ್ ಅಲ್ಲ, ಒಂದೊಂದು ಇನ್ಕಮ್ಗೆ ಒಂದೊಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದಾವೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಇದೆ ಸಪರೇಟ್ ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಬರುತ್ತೆ, ಅದ್ರ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇರ್ಬೋದು, ಮತ್ತೆ ಏನೇನು ಟ್ಯಾಕ್ಸ್ ಡಿಡಕ್ಷನ್ಸ್ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ಪಾರ್ಟ್ 1 ಪಾರ್ಟ್ 2 ಅಂದ್ಬಿಟ್ಟು. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ಇಂಡಿವಿಜುವಲ್, ಲೀಗಲ್ ಎಂಟಿಟೀಸ್ ಆರ್ ಆಲ್ಸೋ ಲೈಬಲ್ ಟು ಪೇ ಟ್ಯಾಕ್ಸಸ್. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಓನ್ಲಿ ಇಂಡಿವಿಜುವಲ್ ಕಟ್ಟಬೇಕು ಅಂತ ಏನಿಲ್ಲ, ಅಲ್ಲ ಓನ್ಲಿ ಇಂಡಿವಿಜುವಲ್ ಅಲ್ಲ, ಲೀಗಲ್ ಎಂಟಿಟೀಸ್ ಕೂಡ ಪೇ ಮಾಡಬೇಕಾಗುತ್ತೆ. ಯಾರ್ಯಾರು ಬರ್ತಾರೆ ಅದರಲ್ಲಿ ಅಂತ ಅಂದ್ರೆ, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್, ಇಂಡಿವಿಜುವಲ್ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ HUF ಅಂತ ಕರೀತಲ್ಲ ಅವರು, ಬಾಡಿ ಆಫ್ ಇಂಡಿವಿಜುವಲ್, ಅಸೋಸಿಯೇಷನ್ ಆಫ್ ಪರ್ಸನ್, ಕಂಪ್ನೀಸ್, ಲೋಕಲ್ ಫರ್ಮ್ಸ್ ಅಂಡ್ ಲೋಕಲ್ ಅಥಾರಿಟೀಸ್, ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ಇವ್ರಿಗೆಲ್ಲ ಒಂದೊಂದು ಇದಕ್ಕೂ ಒಂದೊಂದು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಎಲ್ಲ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್ ನೋಡೋಣ. ಅದರಲ್ಲಿ ಸೆಕೆಂಡ್ ಟೈಪ್ಸ್. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದ್ರೆ ಏನ್ ಸೇಲ್ ಆಫ್ ಪ್ರಾಪರ್ಟಿ ಅಥವಾ ಮನಿ ರಿಸೀವ್ಡ್ ಥ್ರೂ ಆನ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಾವೇನಾದ್ರೂ ಒಂದು ಪ್ರಾಪರ್ಟಿ ಸೇಲ್ ಮಾಡಿದ್ರೆ, ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಅದ್ರ ಮುಖಾಂತರ ನಾವು ಮನಿ ಪಡ್ಕೊಂಡ್ರೆ ಅದನ್ನೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಕುಡ್ ಬಿ ಶಾರ್ಟ್ ಟರ್ಮ್ ಇರ್ಬೋದು, ಇಲ್ಲ ಲಾಂಗ್ ಟರ್ಮ್ ಇರ್ಬೋದು. ಶಾರ್ಟ್ ಟರ್ಮ್ ಅಂತಂದ್ರೆ ವಿತಿನ್ 1 year ಏನ್ ಪ್ರಾಫಿಟ್ ಬಂದಿರುತ್ತೆ, ಏನ್ ನಮ್ಗೆ ಇನ್ಕಮ್ ಬಂದಿರುತ್ತೆ, ಅದನ್ನ ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಇಲ್ಲ ಮೋರ್ ದೆನ್ 1 year ಆದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಎರಡಕ್ಕೂ ಡಿಫ್ರೆಂಟ್ ರೇಟ್ಸ್ ಇದೆ. ಇದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದನ್ನೇ ಕ್ಯಾಪಿಟಲ್ ಗೇನ್ಸ್ ಅಂತ ಕರೆಯೋದು.
ನೆಕ್ಸ್ಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಬರುತ್ತೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಇದು STT ಅಂತ ಕರೀತಾರೆ. ಇದು ಸ್ಟಾಕ್ ಮಾರ್ಕೆಟ್ ಮತ್ತೆ ಸೆಕ್ಯೂರಿಟಿ ಟ್ರೇಡಿಂಗ್ ಏನ್ ನಡೆಯುತ್ತೆ ಅದ್ರ ಮೇಲೆ ಈ ಟ್ಯಾಕ್ಸ್ ನ ಹಾಕ್ತಾರೆ. ಈ ಟ್ಯಾಕ್ಸ್ ಇಸ್ ಲೆವಿಡ್ ಆನ್ ದ ಪ್ರೈಸ್ ಆಫ್ ಶೇರ್ ಆಸ್ ವೆಲ್ as ಸೆಕ್ಯೂರಿಟಿ ಟ್ರೇಡೆಡ್ ಆನ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್. ಅಂದ್ರೆ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನು ಶೇರ್ಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಬೈ ಮಾಡೋದು ಎಲ್ಲ ಇರುತ್ತಲ್ಲ, ಸೇಲ್ ಮಾಡೋದು, ಇದ್ರ ಮೇಲೆ ಈ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಇದನ್ನು STT ಅಂತ ಕರಿತೀವಿ. ನೆಕ್ಸ್ಟ್ ಪ್ರೀ ರಿಕ್ವಿಸಿಟ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಈ ಟ್ಯಾಕ್ಸ್ ಅಂದ್ರೆ ಏನಂತ ನೋಡೋಣ. ಇಂಪೋಸ್ ಆನ್ ಡಿಫರೆಂಟ್ ಬೆನಿಫಿಟ್ಸ್ ಅಂಡ್ ಪರ್ಕ್ಸ್ ದಟ್ ಆರ್ ಪ್ರೊವೈಡೆಡ್ ಬೈ ಎ ಕಂಪನಿ ಟು ಇಟ್ಸ್ ಎಂಪ್ಲಾಯೀಸ್. ಅಂದ್ರೆ ಕಂಪನಿಯವರು ಎಂಪ್ಲಾಯೀಸ್ಗೆ ಏನು ಡಿಫರೆಂಟ್ ಬೆನಿಫಿಟ್ಸ್ ಮತ್ತೆ ಪರ್ಕ್ಸ್ ಯಾವ್ದೇ ಬರುತ್ತೆ ಅಂದ್ರೆ ಅವರು ಅದರ್ ದನ್ ಸ್ಯಾಲರಿ ಟ್ರಾನ್ಸ್ಪೋರ್ಟೇಷನ್ಗೆ ಇರ್ಬೋದು, ಇಲ್ಲ ಹೆಲ್ತ್ ಎಜುಕೇಶನ್ಗೆ ಇದಕ್ಕೆಲ್ಲ ಕೊಡ್ತಾರೆ. ಹೋಮ್ ಲೋನ್ಸ್ ಅದೆಲ್ಲ ಕೊಡ್ತಾರೆ. ಇದನ್ನೇ ಪ್ರೀ ರಿಕ್ವಿಸಿಟ್ಸ್ ಅಂತ ಕರಿತೀವಿ. ಅಂದ್ರೆ ಅದರ್ ದನ್ ಸ್ಯಾಲರಿ ಏನ್ ಬೆನಿಫಿಟ್ಸ್ ಮತ್ತೆ ಪರ್ಕ್ಸ್ ಕೊಡ್ತಾರೆ ಕಂಪನಿಯವ್ರ ಎಂಪ್ಲಾಯೀಸ್ಗೆ, ಇದನ್ನೇ ಪ್ರೀ ರಿಕ್ವಿಸಿಟ್ ಟ್ಯಾಕ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಏನಂತ ನೋಡೋಣ. ದ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಎ ಕಂಪನಿ ಇಸ್ ಡಿಫೈನ್ಡ್ ಆಸ್ ದ ಕಾರ್ಪೊರೇಟ್ ಟ್ಯಾಕ್ಸ್. ಏನ್ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡುತ್ತೆ ಕಂಪನಿ, ಇದನ್ನೇ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಸಿಂಪಲ್ ಮೀನಿಂಗು. ಮತ್ತೆ ಸಬ್ ಕ್ಯಾಟಗರೀಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಸಬ್ ಕ್ಯಾಟಗರೀಸ್ ಇದಾವೆ, ಯಾವ್ಯಾವ ಅಂತ ನೋಡಿ. ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂದ್ರೆ ಕಂಪ್ನಿಯವರು ಡಿವಿಡೆಂಡ್ ಕೊಡ್ತಾರಲ್ವಾ ಇವಾಗ ಟ್ಯಾಕ್ಸ್ ಇಸ್ ಲೆವಿಡ್ ಅಂದ್ರೆ ಡಿವಿಡೆಂಡ್ ದಟ್ ಕಂಪ್ನೀಸ್ ಪೇ ಟು ದ ಇನ್ವೆಸ್ಟರ್ಸ್. ಅಂದ್ರೆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಕಂಪ್ನಿ ಡಿವಿಡೆಂಡ್ ಕೊಡುತ್ತೆ, ಅದ್ರ ಮೇಲೆ ಬರುವಂತ ಟ್ಯಾಕ್ಸ್ ಅನ್ನ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಅಪ್ಲೈಸ್ ಗ್ರಾಸ್ ಇನ್ಕಮ್ ದಟ್ ಅನ್ ಇನ್ವೆಸ್ಟರ್ ರಿಸೀವ್ ಫ್ರಮ್ ದ ಇನ್ವೆಸ್ಟ್ಮೆಂಟ್. ಏನು ಇನ್ವೆಸ್ಟ್ಮೆಂಟ್ ಇಂದ ಇನ್ವೆಸ್ಟರ್ ರಿಸೀವ್ ಮಾಡ್ತಾರೆ, ಆ ಡಿವಿಡೆಂಡ್ ರಿಸೀವ್ ಮಾಡ್ತಾರೆ, ಅದ್ರ ಮೇಲೆ ಹಾಕುವಂತ ಟ್ಯಾಕ್ಸ್ ಅನ್ನ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್. ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂದ್ರೆ ದಿಸ್ ಟ್ಯಾಕ್ಸ್ ಲೆವಿಡ್ ಆನ್ ಫ್ರಿಂಜ್ ಬೆನಿಫಿಟ್ ದಟ್ ಅನ್ ಎಂಪ್ಲಾಯ್ ರಿಸೀವ್ ಫ್ರಮ್ ದ ಕಂಪನಿ. ಅಂದ್ರೆ ಕಂಪ್ನಿ ಕಡೆಯಿಂದ ಎಂಪ್ಲಾಯ್ ಏನ್ ರಿಸೀವ್ ಮಾಡ್ತಾರೆ ಫ್ರಿಂಜ್ ಬೆನಿಫಿಟ್ಸ್ ಅದನ್ನೇ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ರಿಲೇಟೆಡ್ ಅಕಾಮಡೇಷನ್ ಇರ್ಬೋದು, ಮತ್ತೆ ಟ್ರಾನ್ಸ್ಪೋರ್ಟೇಷನ್, ಲೀವ್ ಟ್ರಾವೆಲ್ ಅಲೋವೆನ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ಗೆ, ಮತ್ತೆ ರಿಟೈರ್ಮೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಬೈ ದ ಎಂಪ್ಲಾಯೀಸ್, ಮತ್ತೆ ಎಂಪ್ಲಾಯಿ ವೆಲ್ಫೇರ್, ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್, ಇದೆಲ್ಲ ಏನು ಫ್ರಿಂಜ್ ಬೆನಿಫಿಟ್ಸ್ ಅಲ್ಲಿ ಬರುತ್ತೆ. ಇದನ್ನೆಲ್ಲ ಕಂಪ್ನಿಯವರು ಗೌರ್ಮೆಂಟ್ ಇದು ಎಂಪ್ಲಾಯೀಸ್ಗೆ ಕೊಡ್ತಾರೆ. ಇದ್ರ ಮೇಲೆ ಏನ್ ಟ್ಯಾಕ್ಸ್ ಹಾಕ್ತಾರೋ ಇದನ್ನೇ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂದ್ರೆ ಮ್ಯಾಟ್ ಅಂತಾನು ಕರೀತಾರೆ ಇದನ್ನ. ಇದು ಹೆಂಗೆ ಅಂತಂದ್ರೆ ಕಂಪ್ನಿ IT ಡಿಪಾರ್ಟ್ಮೆಂಟ್ ಥ್ರೂ ಮ್ಯಾಟ್ ಗವರ್ಮೆಂಟ್ ಬೈ ಸೆಕ್ಷನ್ 115JA ಆಫ್ ದ IT ಆಕ್ಟ್. ಇದ್ರ IT ಆಕ್ಟ್ ಅಂಡರ್ ಅಲ್ಲಿ ಈ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಎಕ್ಸೆಂಪ್ಟ್ ಫ್ರಮ್ ಮ್ಯಾಟ್ ಆರ್ ದೋಸ್ ಪವರ್ ಅಂಡರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಮತ್ತೆ ಪವರ್ ಗೆ ಇದ್ರ ಟ್ಯಾಕ್ಸ್ ಇರೋದಿಲ್ಲ. ಮಿಕ್ಕಿದೆಲ್ಲ ಇದರಲ್ಲೂ ಈ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಆಯ್ತು. ಇವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ನೋಡೋಣ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಮೀನಿಂಗ್ ನೋಡೋಣ. ಟ್ಯಾಕ್ಸ್ ದಟ್ ಲೆವಿಡ್ ಸರ್ವಿಸ್ ಅಂಡ್ ಪ್ರಾಡಕ್ಟ್ ಆರ್ ಕಾಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದ್ರೆ ಏನ್ ಸರ್ವಿಸ್ ಮತ್ತೆ ಪ್ರಾಡಕ್ಟ್ ಮೇಲೆ ಏನ್ ಟ್ಯಾಕ್ಸ್ ಹಾಕ್ತಾರೆ ಅದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಇಸ್ ಆಡೆಡ್ ಟು ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಅಂದ್ರೆ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಾಡಕ್ಟ್ ಮತ್ತೆ ನಾವೇನ್ ಸರ್ವಿಸಸ್ ಪಡ್ಕೋತೀವಿ ಅದ್ರ ಮೇಲೆ ಆಡ್ ಆಗಿರುತ್ತೆ, ಆ ಪ್ರೈಸ್ ಮೇಲೆ ಆಡ್ ಆಗಿರುತ್ತೆ. ಮತ್ತೆ ಇದು ಇನ್ಕ್ರೀಸ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್. ಇಂಡೈರೆಕ್ಟ್ ಟ್ಯಾಕ್ಸ್ ನ ಹಾಕಿದಾಗ ನಾವು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಅಂತೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ದೇರ್ ಆರ್ ಓನ್ಲಿ ಒನ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿಡ್ ಇನ್ ದ ಗವರ್ಮೆಂಟ್ ಕರೆಂಟ್ಲಿ. ಅಂದ್ರೆ ಇವಾಗ ಇಂಡಿಯಾದಲ್ಲಿ ಓನ್ಲಿ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇರೋದು, ಅದೇ GST. ಅದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಲ್ಲ, ಅದನ್ನೇ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಇವಾಗ ಕನ್ಸಿಡರ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಓನ್ಲಿ ಒನ್ ಅಂತ ಹೇಳಿದ್ನಲ್ಲ GST ಏನಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲೂ ಹಾಕ್ತೀನಿ. ಇವಾಗ ಮೀನಿಂಗ್ ಎಲ್ಲ ತಿಳ್ಕೊಳ್ಳೋಣ. ದಿಸ್ ಇಸ್ ಕನ್ಸಂಪ್ಷನ್ ಟ್ಯಾಕ್ಸ್. ಇದೊಂದು ಕನ್ಸಂಪ್ಷನ್ ಟ್ಯಾಕ್ಸ್. ಸಪ್ಲೈ ಆಫ್ ಸರ್ವಿಸ್ ಮತ್ತೆ ಗೂಡ್ಸ್ ಮೇಲೆ ಇಂಡಿಯಾದಲ್ಲಿ ಏನು ಟ್ಯಾಕ್ಸ್ ಹಾಕ್ತಾರೋ ಇದನ್ನು GST ಅಂತ ಕರಿತೀವಿ. ಅಂದ್ರೆ ಎವ್ರಿ ಸ್ಟೆಪ್ ಪ್ರೊಡಕ್ಷನ್ ಪ್ರೊಸೆಸ್ ಆಫ್ ಎನಿ ಗೂಡ್ಸ್ ಆರ್ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಟು ಸಬ್ಜೆಕ್ಟ್ ಇಂಪೋಸಿಷನ್ ಆಫ್ GST. ಅಂದ್ರೆ GST ನ ಎವ್ರಿ ಒನ್ ಪ್ರೊಡಕ್ಷನ್ ಪ್ರೊಸೆಸ್ ಇದ್ರಲ್ಲೂ GST ನ ಹಾಕ್ತಾ ಹೋಗ್ತಾರೆ. ಮತ್ತೆ GST ಏನು ಎಲಿಮಿನೇಷನ್ ಅದರ್ ಕೈಂಡ್ಸ್. ಅಂದ್ರೆ GST ಬಂದ ಮೇಲೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇತ್ತು ಮುಂಚೆ, ವ್ಯಾಟ್ ಮತ್ತೆ ಹಾಕ್ಟ್ರಾಯು, ಕಸ್ಟಮ್ ಡ್ಯೂಟಿ, ಸೆಂಟ್ರಲ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಇದೆಲ್ಲ ಇವಾಗೆಲ್ಲ ಎಲಿಮಿನೇಷನ್ ಆಗಿದೆ. ಆಸ್ ವೆಲ್ ಆಸ್ ಕಸ್ಟಮ್ ಅಂಡ್ ಎಕ್ಸೈಸ್ ಟ್ಯಾಕ್ಸಸ್. ಇವಾಗ GST ಓನ್ಲಿ ಒನ್ GST ಇದೆ ಆಲ್ ಓವರ್ ಇಂಡಿಯಾ. ಮತ್ತೆ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನಾಟ್ ಟ್ಯಾಕ್ಸ್ ಅಂದ್ರೆ GST ಆರ್ ಎಲೆಕ್ಟ್ರಿಸಿಟಿ, ಆಲ್ಕೋಹಾಲಿಕ್ ಡ್ರಿಂಕ್ಸ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್. ಇದ್ರ ಮೇಲೆ GST ಇರೋದಿಲ್ಲ. ಬೇರೆ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಮೇಲೆ GST ಇರುತ್ತೆ. GSTಗೂ ಒಂದೊಂದು ಪ್ರಾಡಕ್ಟ್ಗೆ ಎಲ್ಲ ಡಿಫ್ರೆಂಟ್ ರೇಟ್ಸ್ ಇದಾವೆ. 5%, 18%, 24%, 0% ಈ ತರದೆಲ್ಲ ಇದೆ. ಅದನ್ನೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ.
ಮತ್ತೆ ಪ್ರೀವಿಯಸ್ ಟ್ಯಾಕ್ಸ್ ರೆಸಿಮ್ ಇಂಡಿವಿಜುವಲ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಯಾವ್ಯಾವ ಇಂಡಿವಿಜುವಲ್ ಸ್ಟೇಟ್ ಇರುತ್ತೋ ಆ ಸ್ಟೇಟ್ ಅವರು ಕೂಡ ಅವರು ಟ್ಯಾಕ್ಸ್ ರೆಸಿಮ್ ಮಾಡ್ಕೋತಾರೆ. ಮತ್ತೆ ಅದರ್ ಟ್ಯಾಕ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ಏನಂತ ನೋಡೋಣ. ದಿಸ್ ಇಸ್ ಕಾಲ್ಡ್ ರಿಯಲ್ ಎಸ್ಟೇಟ್ ಟ್ಯಾಕ್ಸ್ ಆರ್ ಮುನ್ಸಿಪಲ್ ಟ್ಯಾಕ್ಸ್. ಪ್ರಾಪರ್ಟಿ ಟ್ಯಾಕ್ಸ್ ನ ರಿಯಲ್ ಎಸ್ಟೇಟ್ ಟ್ಯಾಕ್ಸ್ ಅಥವಾ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಕರಿತೀವಿ. ಏನ್ ರೆಸಿಡೆನ್ಶಿಯಲ್ ಮತ್ತೆ ಕಮರ್ಷಿಯಲ್ ಪ್ರಾಪರ್ಟಿ ಇರ್ತವೆ ಅದನ್ನ ಪ್ರಾಪರ್ಟಿ ಓನರ್ಸ್ ಇರ್ತಾರಲ್ಲ ಅವ್ರು ಏನ್ ಗೌರ್ಮೆಂಟ್ ಪೇ ಮಾಡ್ತಾರೆ ಪ್ರಾಪರ್ಟಿ ಮೇಲೆ ಅದನ್ನೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಟು ಮೇಂಟೈನ್ ಸಮ್ ಫಂಡಮೆಂಟಲ್ ಸಿವಿಲ್ ಸರ್ವಿಸಸ್. ಅಂದ್ರೆ ಇದು ಫಂಡಮೆಂಟಲ್ ಸಿವಿಲ್ ಸರ್ವಿಸಸ್ ಏನೇನಿರುತ್ತೆ ಇದ್ರ ಮೇಲೆ ಯೂಸ್ ಮಾಡ್ತಾರೆ ಈ ಅಮೌಂಟ್ನೆಲ್ಲ. ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಮುನ್ಸಿಪಲ್ ಬಾಡೀಸ್ ಬೇಸ್ಡ್ ಆನ್ ಈಚ್ ಸಿಟಿ. ಅಂದ್ರೆ ಅದು ಯಾವ್ಯಾವ ಸಿಟಿ ಇರುತ್ತೆ ಅವ್ರ ಮುನ್ಸಿಪಲ್ ಬಾಡೀಸ್ ಏನಿರ್ತಾರೆ ಅವ್ರು ಈ ಪ್ರಾಪರ್ಟಿ ಟ್ಯಾಕ್ಸ್ ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಇದನ್ನೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಅಂದ್ರೆ ಏನಂತ ನೋಡೋಣ. ದಿಸ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಇಸ್ ಲೆವಿಡ್ ಆನ್ ದೋಸ್ ಹೂ ಪ್ರಾಕ್ಟೀಸ್ ಪ್ರೊಫೆಷನ್. ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂದ್ರೆ ಏನಿಲ್ಲ, ಇವಾಗ ಸ್ಯಾಲರಿಡ್ ಇರುತ್ತಲ್ಲ, ಲಾಯರ್ಸ್ ಇರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಮತ್ತೆ ಡಾಕ್ಟರ್ಸ್ ಇವರೆಲ್ಲ ಸರ್ವಿಸಸ್ ಎಲ್ಲ ಕೊಡ್ತಾರೆ. ಇವ್ರನ್ನ ಪ್ರೊಫೆಷನಲಿಸ್ಟ್ ಅಂತ ಕರಿತೀವಿ. ಈ ಪ್ರೊಫೆಷನಲಿಸ್ಟ್ ಏನ್ ಇನ್ಕಮ್ ಅರ್ನ್ ಮಾಡ್ತಾರೆ ಇವ್ರು ಪೇ ಮಾಡುವಂತ ಟ್ಯಾಕ್ಸ್ ಅನ್ನ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತೆ ಇದು ಡಿಫರ್ಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಅಂದ್ರೆ ಸ್ಟೇಟ್ ಟು ಸ್ಟೇಟ್ಗೆ ಇದು ಡಿಫ್ರೆಂಟ್ ಇರುತ್ತೆ ಟ್ಯಾಕ್ಸ್ ರೇಟ್ ಇರ್ಬೋದು ಇದೆಲ್ಲ. ನಾಟ್ ಆಲ್ ಸ್ಟೇಟ್ಸ್ ಲೆವಿ ಪ್ರೊಫೆಷನಲ್ ಟ್ಯಾಕ್ಸ್. ಅಂದ್ರೆ ಇವಾಗ ಸ್ಟೇಟ್ ಟು ಸ್ಟೇಟ್ ಎಲ್ಲರೂ ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲ ಸ್ಟೇಟ್ಸ್ ಅವರು ಪ್ರೊಫೆಷನಲ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದಿಲ್ಲ. ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ತರ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂದ್ರೆ ಇಲ್ಲ, ಇಂಪೋಸ್ ಟೆಲಿವಿಷನ್ ಸೀರೀಸ್ ಇರ್ಬೋದು, ಮೂವೀಸ್, ಎಕ್ಸಿಬಿಷನ್ ಇದ್ರ ಮೇಲೆಲ್ಲ ಏನು ಟ್ಯಾಕ್ಸ್ ಹಾಕ್ತಾರೆ ಇದನ್ನ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಲೆವಿಡ್ ಗ್ರಾಸ್ ಕಲೆಕ್ಷನ್ ಫ್ರಮ್ ದ ಅರ್ನಿಂಗ್ಸ್. ಅಂದ್ರೆ ಇವಾಗ ಟೆಲಿವಿಷನ್ ಸೀರೀಸ್ ಇರ್ಬೋದು ಮತ್ತೆ ಮೂವೀಸ್, ಎಕ್ಸಿಬಿಷನ್ ಇದರಿಂದ ಏನ್ ಕಲೆಕ್ಷನ್ ಮಾಡ್ತಾರೆ, ಇನ್ಕಮ್ ಏನ್ ಕಲೆಕ್ಟ್ ಆಗುತ್ತೆ ಆ ಅರ್ನಿಂಗ್ಸ್ ಮೇಲೆ ಏನ್ ಇವರು ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ ಇದನ್ನ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇಸ್ ಆಲ್ಸೋ ಕಾಲ್ಡ್ ಅಮ್ಯೂಸ್ಮೆಂಟ್ ಟ್ಯಾಕ್ಸ್ ಅಂತಾನು ಕರೀತಾರೆ ಇದನ್ನ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫೀಸ್, ಸ್ಟಾಂಪ್ ಡ್ಯೂಟಿ, ಟ್ರಾನ್ಸ್ಫರ್ ಟ್ಯಾಕ್ಸ್ ಅಂತ ಬರುತ್ತೆ. ಇದೇನೇನು ಬರುತ್ತೆ ಅಂತ ನೋಡಿ. ಇಂದ ಕಲೆಕ್ಷನ್ ಅಡಿಷನ್ ಆಫ್ ಸಪ್ಲಿಮೆಂಟ್ ಟು ಪ್ರಾಪರ್ಟಿ ಟ್ಯಾಕ್ಸ್ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಇವಾಗ ನಾವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದಾಗ ನಾವು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಮತ್ತೆ ಸ್ಟಾಂಪ್ ಡ್ಯೂಟಿಗೆ ಮತ್ತೆ ಟ್ರಾನ್ಸ್ಫರ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಿ. ಇದೆಲ್ಲ ಈ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಜುಕೇಶನ್ ಸೆಸ್ ಆಗ್ತಾರೆ ಅಂತ ನೋಡ್ತಾ ಇರ್ತೀರಾ. ಅದೇನಂತ ಅಂದ್ರೆ ಏನ್ ಫಂಡ್ ಎಜುಕೇಶನ್ ಪ್ರೋಗ್ರಾಮ್ ಮೇಲೆ ಲಾಂಚ್ ಮಾಡೋದಿರ್ಬೋದು ಇಲ್ಲ ಮೇಂಟೈನ್ ಮಾಡೋದಿರ್ಬೋದು ಇದೆಲ್ಲ ಮಾಡುತ್ತಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ, ಇದಕ್ಕೇನು ಸೆಸ್ ಅಂತ ಇವರು ಕಲೆಕ್ಟ್ ಮಾಡ್ತಾರೆ ಇದನ್ನ ಎಜುಕೇಶನ್ ಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಟ್ರಿ ಟ್ಯಾಕ್ಸ್ ಅಂತ ಅಂದ್ರೆ ಇವಾಗ ಗೌರ್ಮೆಂಟ್ ಏನ್ ಮಾಡುತ್ತೆ ಪ್ರಾಡಕ್ಟ್ ಅಥವಾ ಗೂಡ್ಸ್ ಮೇಲೆ ಎಂಟರಿ ಸ್ಟೇಟ್ ಅಂದ್ರೆ ಪ್ರಾಡಕ್ಟ್ ಇರ್ಬೋದು ಅಥವಾ ಗೂಡ್ಸ್ ಇರ್ಬೋದು ಬೇರೆ ಸ್ಟೇಟ್ ಇಂದ ನಮ್ ಸ್ಟೇಟ್ಗೆ ಬರುತ್ತಲ್ಲ ಅದನ್ನ ಇ ಕಾಮರ್ಸ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಈಸ್ ಅಪ್ಲಿಕಬಲ್ ಟು ಸ್ಟೇಟ್ ಆಫ್ ಡೆಲ್ಲಿ, ಅಸ್ಸಾಂ, ಗುಜರಾತ್, ಮಧ್ಯಪ್ರದೇಶ್ ಎಕ್ಸೆಟ್ರಾ. ಅಂದ್ರೆ ಈ ಎಂಟ್ರಿ ಟ್ಯಾಕ್ಸ್ ನ ಬೇರೆ ಸ್ಟೇಟ್ ಇಂದ ಒಂದ್ ಸ್ಟೇಟ್ ಗೆ ಗೂಡ್ಸ್ ಮತ್ತೆ ಏನು ಪ್ರಾಡಕ್ಟ್ ಬರುತ್ತಲ್ಲ ಆ ಬರೋದಕ್ಕೆ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅದನ್ನ ಎಂಟ್ರಿ ಟ್ಯಾಕ್ಸ್ ಅಂತ ಕರಿತೀವಿ. ಮತ್ತೆ ರೋಡ್ ಟ್ಯಾಕ್ಸ್ ಮತ್ತೆ ಟೋಲ್ ಟ್ಯಾಕ್ಸ್ ಅಂದ್ರೆ ಏನಂತ ನೀವು ನೋಡಿರ್ತೀರಾ. ರೋಡ್ ಟೋಲ್ಗಳೆಲ್ಲ ಕಲೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ಟೋಲ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಮೇಂಟೆನೆನ್ಸ್ ಆಫ್ ರೋಡ್ಸ್ ಮತ್ತೆ ಟೋಲ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಇದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇವರು ರೋಡ್ ಟ್ಯಾಕ್ಸ್ ಮತ್ತೆ ಟೋಲ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ ನಮ್ದು ಟ್ಯಾಕ್ಸ್ ಕಾನ್ಸೆಪ್ಟ್ ಮತ್ತೆ ಟೈಪ್ಸ್ ಆಫ್ ಟ್ಯಾಕ್ಸ್. ಮತ್ತೆ ನಾನು ಇವಾಗ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು ಇದೆಲ್ಲ ಸಪರೇಟ್ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತುಂಬಾನೇ ಬರುತ್ತೆ, ಡಿಡಕ್ಷನ್ಸ್ ಇರ್ಬೋದು, ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇರ್ಬೋದು ಇದೆಲ್ಲ ಬರುತ್ತೆ. ಇದೆಲ್ಲ ಒಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವ್ರು ಕೂಡ ಟ್ಯಾಕ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಇರ್ತಾರೆ, ಅವ್ರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. Thank you for watching.